ಜಾತ್ರೆಗೆ ಚಂದ ಹಣ ಕೊಟ್ಟಿಲ್ಲ ಅಂತ ಬಹಿಷ್ಕಾರ ಹಾಕಲಾಗಿದೆ. 7 ಕುಟುಂಬಗಳಿಗೆ ಊರಿಂದ ಬಹಿಷ್ಕಾರ. ಹನುಮಂತ ದೇವರ ಓಕುಳಿ ಜಾತ್ರೆಗೆ 600 ರೂಪಾಯಿ ನೀಡಿಲ್ಲ ಅಂತ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ. ಜಾತ್ರೆಗೆ ಚಂದ ಹಣ ಕೊಟ್ಟಿಲ್ಲ ಎನ್ನುವಂಥ ಕಾರಣಕ್ಕೆ ಊರಿನಿಂದಲೇ ಕುಟುಂಬಗಳನ್ನ ಬಹಿಷ್ಕಾರ ಹಾಕಲಾಗಿದೆ. 7 ಕುಟುಂಬಗಳಿಗೆ ಊರಿಂದ ಬಹಿಷ್ಕಾರ. ಹನುಮಂತ ದೇವರ ಓಕುಳಿ ಜಾತ್ರೆಗೆ 600 ರೂಪಾಯಿ, ಕೇವಲ 600 ರೂಪಾಯಿ ಕೊಟ್ಟಿಲ್ಲ ಎನ್ನುವಂಥ ವಿಚಾರಕ್ಕೆ ಈ ರೀತಿ ಘಟನೆ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಗ್ರಾಮ ಇದು. ಇನ್ನು ಯಾವೆಲ್ಲ ಕುಟುಂಬಸ್ಥರಂದ್ರೆ 7 ಕುಟುಂಬಗಳನ್ನ ಊರಿನಿಂದ ಬಹಿಷ್ಕಾರ ಹಾಕಲಾಗಿದೆ. ಯಲ್ಲಪ್ಪ ಚಗಣ್ಣವರ, ಅಣ್ಣಪ್ಪ ಕಡಪಟ್ಟಿ, ಸಿದ್ದಪ್ಪ ಎಣ್ಣಿ, ಕರೆಪ್ಪ ಎಣ್ಣಿ, ಯಲ್ಲಪ್ಪ ಕುಲ್ಲೊಳ್ಳಿ, ಮಲ್ಲಪ್ಪ ಬಟಕುರ್ಕಿ, ರಾಮಪ್ಪ ಬಟಕುರ್ಕಿ ಕುಟುಂಬಗಳಿಗೆ ಊರಿನಿಂದ ಬಹಿಷ್ಕಾರ ಹಾಕಲಾಗಿದೆ. ಇನ್ನು ಮನೆಯ ಕಾರ್ಯಗಳಿಗೆ ಯಾರು ಕೂಡ ಹೋಗುವಂತಿಲ್ಲ. ಅಂದ್ರೆ ಇವರ ಈ 7 ಕುಟುಂಬಸ್ಥರ ಮನೆಯಲ್ಲಿ ಏನಾದ್ರೂ ಫಂಕ್ಷನ್ ಇದ್ರೆ, ಏನೇ ಇದ್ರೂ ಕೂಡ ಆ ಊರಿನವರು ಯಾರು ಕೂಡ ಹೋಗಬಾರ್ದು. ಹಾಗೆ ಸ್ವಾಮಿಗಳು, ಪೂಜಾರಿಗಳು ಹೋಗೋ ಹಾಗಿಲ್ಲ. ಏನೇ ಪೂಜೆ ಇದ್ರೂ ಕೂಡ ಯಾರು ಕೂಡ ಹೋಗೋ ಹಾಗಿಲ್ಲ. ಹಾಗೆ ಅಂಗಡಿಯವರು ಈ 7 ಕುಟುಂಬಗಳಿಗೆ ಏನೂ ಕೊಡಬಾರ್ದು ಎನ್ನುವಂಥ ಒಂದು ನಿಯಮಗಳನ್ನು ಕೂಡ ಹಾಕಲಾಗಿದೆ. ಇನ್ನು ಬಹಿಷ್ಕಾರ ಹಾಕಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಯಲ್ಲಪ್ಪ, ಅಂದ್ರೆ ಬಹಿಷ್ಕಾರಕ್ಕೆ ಒಳಗಾದ ಯಲ್ಲಪ್ಪ ಅವರು ಮನವಿಯನ್ನ ಮಾಡಿದ್ದಾರೆ. ಜಮಖಂಡಿ ತಹಶೀಲ್ದಾರ್ ಹಾಗೂ ಎಸಿ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ ಯಲ್ಲಪ್ಪ. ಡಂಗುರ ಸಾರಿಸಿದವರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ನಮಗೆ ಊರಲ್ಲಿ ಬಹಿಷ್ಕಾರ ಹಾಕಿದ ಹಿನ್ನೆಲೆ ಅಪಮಾನವಾಗಿದೆ ಅಂತ ಅವರು ತಕ್ಷಣವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಏನೇನಂದ್ರೆ ದೇವ್ರ ಪಟ್ಟಿ ಕೊಡಲ್ಲ. ಅವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಚಗಣ್ಣವರ, ಅಣ್ಣಪ್ಪ ಕಡಪಟ್ಟಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳ್ಳೊಳ್ಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ. ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಬತ್ತ ಯಾರು ಏನು ಕೊಡಂಗಿಲ್ಲ ನೋಡ್ಕು. ಏನೇನಂದ್ರೆ ದೇವ್ರ ಪಟ್ಟಿ ಕೊಡಲ್ಲ. ಅವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು. ಯಲ್ಲಪ್ಪ ಚಗಣ್ಣವರ, ಅಣ್ಣಪ್ಪ ಕಡಪಟ್ಟಿ, ಸಿದ್ದಪ್ಪ ಎಣ್ಣಿ, ದರ್ಯಪ್ಪ ಎಣ್ಣಿ, ಯಲ್ಲಪ್ಪ ಕುಳ್ಳೊಳ್ಳಿ, ಮಲ್ಲಪ್ಪ ಬಡ್ಕುರ್ಕಿ, ರಾಮಪ್ಪ ಬಡ್ಕುರ್ಕಿ, ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ. ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಬತ್ತ ಯಾರು ಏನು ಕೊಡಂಗಿಲ್ಲ ನೋಡ್ಕು. ಎಸ್, ನೀವು ಕೂಡ ಕೇಳಿಸ್ಕೊಂಡ್ರೆ, ಅಂದ್ರೆ ಈ ರೀತಿ ಡಂಗುರ ಸಾರ್ತಾ ಇದ್ದಾರೆ. ಅಂದ್ರೆ ಕೇವಲ 600 ರೂಪಾಯಿ ಹಣವನ್ನ ಕೊಟ್ಟಿಲ್ಲ. ಅಂದ್ರೆ ಜಾತ್ರೆ ಅಂದಮೇಲೆ ಎಲ್ಲ ಮನೆ ಮನೆಗೂ ಹೋಗಿ ಚಂದ ಕಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರಿಗೆ ಕೊಡೋದಕ್ಕೆ ಆಗೋದಿಲ್ಲ. ಹೀಗಾಗಿ 600 ರೂಪಾಯಿ ಕೊಟ್ಟಿಲ್ಲ ಎನ್ನುವಂಥ ವಿಷಯಕ್ಕೆ ಈ ರೀತಿ ಒಂದು ರೂಲ್ಸ್ನ ಮಾಡಿರೋದು ಎಷ್ಟು ಸರಿ ಅಂತ. ಅದು ಕೂಡ 7 ಕುಟುಂಬಗಳಿಗೆ ಗ್ರಾಮದಿಂದಲೇ ಬಹಿಷ್ಕಾರವನ್ನು ಹಾಕಲಾಗಿದೆ. ಹಾಗೆ ಅಂಗಡಿಯಿಂದ ಏನೂ ಕೊಡಬಾರ್ದಂತೆ, ಅವರಿಗೆ ಏನೇ ವಸ್ತು ಇದ್ರೂ ಕೂಡ ಕೊಡಬಾರ್ದು. ಹಾಗೆ ಅವ್ರ ಮನೆಯಲ್ಲಿ ಏನೇ ಕಾರ್ಯಗಳಾಗಲಿ ಅಥವಾ ಏನೇ ಫಂಕ್ಷನ್ಸ್ ಆಗಲಿ, ಪೂಜೆಗಳಾಗಲಿ, ಯಾರೂ ಕೂಡ ಆ ಗ್ರಾಮದವರು ಈ 7 ಕುಟುಂಬಗಳ ಮನೆಗೆ ಹೋಗಬಾರ್ದು. ಹಾಗೆ ಸ್ವಾಮಿಗಳು, ಪೂಜಾರಿಗಳು ಯಾರೂ ಕೂಡ ಅಲ್ಲಿಗೆ ಹೋಗಬಾರ್ದು ಎನ್ನುವಂಥ ಒಂದು ಹೊಸ ನಿಯಮವನ್ನು ಇವರು ತಂದಿದ್ದಾರೆ. ಹೀಗಾಗಿ ಯಾರೆಲ್ಲ ಈ ರೀತಿ ನಿಯಮವನ್ನ ಮಾಡಿದ್ದಾರೆ, ಬಹಿಷ್ಕಾರ ಹಾಕಿದವರ ಮೇಲೆ ಕ್ರಮ ಆಗಬೇಕು ಅಂತ ಯಲ್ಲಪ್ಪ ಆಗ್ರಹಿಸ್ತಾ ಇದ್ದಾರೆ. ಜಮಖಂಡಿ ತಹಶೀಲ್ದಾರ್ ಎಸಿ ಡಿಸಿಗೆ ಪತ್ರವನ್ನ ಬರೆದಿದ್ದಾರೆ ಯಲ್ಲಪ್ಪ. ಹಾಗೆ ಈ ರೀತಿ ಬಹಿಷ್ಕಾರ ಹಾಕಿರೋದು ನಮಗೆ ಇದರಿಂದ ಅವಮಾನ ಆಗಿದೆ, ಅಪಮಾನ ಆಗಿದೆ ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹನುಮಂತ ದೇವರ ಓಕುಳಿ ಜಾತ್ರೆಗೆ 600 ರೂಪಾಯಿ ಪಟ್ಟಿ ಹಣ ಕೊಡದ ಹಿನ್ನೆಲೆ 7 ಕುಟುಂಬಗಳನ್ನ ಊರಿನಿಂದ ಬಹಿಷ್ಕಾರ ಹಾಕಲಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್, ಇನ್ನು ಜಾತ್ರೆಗೆ ಅದು ಕೂಡ 600 ರೂಪಾಯಿ ಚಂದ ಹಣ ಕೊಟ್ಟಿಲ್ಲ ಅಂತ ಈ ರೀತಿ ಮಾಡಿದ್ರ, ಇದು ಯಾವ ರೀತಿ ಪದ್ಧತಿ ಅಂತ? ಯಾಕಂದ್ರೆ ಇದ್ರ ಜೊತೆಗೆ ಬಹಿಷ್ಕಾರಕ್ಕೆ ಒಳಗಾದವರು ಏನ್ ಹೇಳ್ತಿದ್ದಾರೆ, ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಅಂತ? ಸದ್ಯಕ್ಕೆ ಬಹಿಷ್ಕಾರಕ್ಕೆ ಒಳಗಾದಂತವರು ತಮಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂತಹ ಘಟನೆಗಳು ನಡೀತಾ ಇರುವುದು ಅಮಾನವೀಯ ಒಂದು ಕೃತ್ಯ ಅಂತ ಹೇಳಬಹುದು. ಯಾಕಂದ್ರೆ ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇರುವಂತಹ ಸಮಾಜದ ವ್ಯವಸ್ಥೆಯಲ್ಲಿ ಈ ರೀತಿ ದೇವರ ಹೆಸರಲ್ಲಿ ಜಾತ್ರೆಗಾಗಿ ಪಟ್ಟಿ ಕೊಡದ ಹಿನ್ನೆಲೆಯಲ್ಲಿ ಅವರನ್ನ ಗ್ರಾಮದಿಂದ ಬಹಿಷ್ಕಾರ ಹಾಕೋದು ಅತ್ಯಂತ ಅಮಾನವೀಯ ಕೆಲಸ ಮತ್ತು ಇದು ಕಾನೂನು ಬಾಹಿರವಾಗಿದೆ. ಯಾಕಂದ್ರೆ ವಿಧಾನ ಎಲ್ಲರೂ ಕೂಡ ಅವರದೇ ಆದ ಹಕ್ಕು ಮತ್ತು ಆಚರಣೆಗಳನ್ನ ಕೊಟ್ಟಿರೋದ್ರಿಂದ ಅದು ಅವರವರ ಇಷ್ಟಕ್ಕೆ ಪಟ್ಟಂತಹ ವಿಚಾರ. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗುವುದು ಅಥವಾ ಜಾತ್ರಾ ಮಹೋತ್ಸವಕ್ಕೆ ಹಣವನ್ನ ದೇಣಿಗೆ ರೂಪದಲ್ಲಿ ಕೊಡೋದು ಬಿಡೋದು ಆಯಾ ವ್ಯಕ್ತಿಯ ವಿಚಾರಧಾರೆಗಳಿಗೆ ಬಿಟ್ಟಂತಹ ವಿಚಾರ. ಹೀಗಾಗಿ ಆ ಒಂದು ಕುಟುಂಬಸ್ಥರೇನಿದ್ದಾರೆ, 7 ಕುಟುಂಬಸ್ಥರು ಆ ದೇವರ ಜಾತ್ರೆಗೆ ಹಣವನ್ನ ಕೊಡದೇ ಇರುವ ಹಿನ್ನೆಲೆಯಲ್ಲಿ ಅವರನ್ನ
ಗ್ರಾಮದ ಪ್ರಮುಖರೆಲ್ಲ ಸೇರಿಕೊಂಡು ಊರಿನಿಂದ ಬಹಿಷ್ಕಾರವನ್ನ ಹಾಕಿರುವಂತದ್ದು. ಮತ್ತೆ ಯಾವುದೇ ಸ್ವಾಮೀಜಿಗಳಾಗಲಿ ಇತರೆ ವ್ಯಕ್ತಿಗಳಾಗಲಿ ಅವರ ಮನೆಗೆ ಹೋಗದಂತೆ ಮತ್ತು ಸ್ಥಳೀಯ ಕಿರಾಣಿ ಅಂಗಡಿಯವರು ಕೂಡ ದಾಸ್ತಾನುಗಳನ್ನ ಅವರಿಗೆ ಕೊಡಬಾರದು ಎನ್ನುವ ಒಂದು ಡಂಗುರವನ್ನ ಸಾರಿದ್ದಾರೆ. ಹೀಗಾಗಿ ಯಲ್ಲಪ್ಪ ಎನ್ನುವ ವ್ಯಕ್ತಿ ಈಗಾಗಲೇ ಉಪವಿಭಾಗಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ತಮಗಾಗಿರುವ ಅನ್ಯಾಯವನ್ನ ಸರಿಪಡಿಸಬೇಕು, ತಮಗಾದ ಅಪಮಾನಕ್ಕೆ ನ್ಯಾಯವನ್ನ ಕೊಡಿಸಬೇಕು ಅಂತ ಅವರು ಮನವಿಯನ್ನ ಮಾಡಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಆದರೆ ಕಾಟಾಚಾರಕ್ಕಾಗಿ ಮಾತ್ರ ಅಧಿಕಾರಿಗಳು ಭೇಟಿ ಕೊಟ್ಟು ವಾಪಸ್ ಬಂದಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇರುವುದರಿಂದ ಹೀಗಾಗಿ ಈ ರೀತಿ ಒಂದು ಅಮಾನವೀಯ ಘಟನೆ ನಡೆದ ಸ್ಥಳಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಇಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆಯನ್ನ ವಹಿಸುವ ಜೊತೆಗೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಎನ್ನುವುದು ಬಹಿಷ್ಕಾರಕ್ಕೆ ಒಳಗಾದಂತಹ 7 ಕುಟುಂಬಸ್ಥರ ಒತ್ತಾಯವಾಗಿದೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನಪ್ಪ ಕಲ್ಪತಿ ಸಿದ್ದಪ್ಪ ಎಣ್ಣಿ ದರ್ಯಪ್ಪ ಎಣ್ಣಿ ಯಲ್ಲಪ್ಪ ಕುಳಳಿ ಮಲ್ಲಪ್ಪ ಬಡ್ಕುರ್ಕಿ ರಾಮಪ್ಪ ಬಡ್ಕುರ್ಕಿ ಇವ್ರಿಗೆ ಸ್ವಾಮಿಗಳು ಹೋಗಂಗಿಲ್ಲ, ಪೂಜೆಗಳು ಹೋಗಂಗಿಲ್ಲ, ಎಲ್ಲ ಕಾರ್ಯಗಳಿಗೆ ಯಾರು ಹೋಗುವಂತಿಲ್ಲ. ಕಿರಾಣಿ ಅಂಗಡಿಯಾಗ ಬತ್ತ ಯಾರು ಏನು ಕೊಡಂಗಿಲ್ಲ ಅಂತ ನೋಡ್ಕು ಹೇಳಿಲ್ಲಂದ್ರೆ ದೇವ್ರ ಪಟ್ಟಿ ಕೊಡಲ್ಲ. ಅವರು 7 ಮಂದಿನ ದೈವದಿಂದ ಹೊರಗಿಟ್ಟಾರು.